ಹಾಯ್ ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಿಸಿ ಬಿಸಿಯಾದ ಎಳ್ಳಿಕಾಯಿ ಚಿತ್ರಾನ್ನ ನೋಡಿ ಮಾಡುವುದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಇದು ಎಳ್ಳಿಕಾಯಿ. ಇದನ್ನು ನಾವೇನು ಮಾಡಬೇಕು ಅಂದರೆ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದುಬಿಡಬೇಕು. ಈ ರೀತಿಯಾಗಿ ತೆಗೆದುಬಿಟ್ಟು ಇದನ್ನು 2 ಹೋಳಾಗಿ ಮಾಡಿಕೊಂಡು ಅದನ್ನು ಒಂದು ಲೋಟಕ್ಕೆ ನೀಟಾಗಿ ಹಿಂಡ್ಕೋಬೇಕು. ಈ ರೀತಿ ಯಾಕೆ ಸೋಸ್ಕೋಬೇಕು ಅಂದರೆ ಬೀಜ ಎಲ್ಲ ಮೇಲ್ಗಡೆ ಬರುತ್ತೆ, ರಸ ಎಲ್ಲ ಕೆಳಗಡೆ ಇಳಿಯುತ್ತೆ. ಈ ರೀತಿ ಈಗ ಅನ್ನ ರೆಡಿಯಾಗಿದೆ. ಅನ್ನ ಚೆನ್ನಾಗಿ ಆರ್ಕೋಬೇಕು. ಅಷ್ಟರಲ್ಲಿ ನಾವು ಗೊಜ್ಜು ಮಾಡ್ಕೊಂಡು ಬರೋಣ. ಈ ರೀತಿ ಅನ್ನ ಉದುರಾಗಿರಬೇಕು. ಈಗ ಚೆನ್ನಾಗಿದೆ ಹಾರ್ಕೋಬೇಕು. ಈಗ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂತ ಅಂದಮೇಲೆ ಕರಿಬೇವನ್ನು ಹಾಕಿ ನೆಕ್ಸ್ಟ್ ಜೀರಿಗೆ ಹಾಕಿ ಈಗ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಅದನ್ನು ಅದರಲ್ಲೇ ಹುರ್ಕೋಬೇಕು. ಈಗ ತಕ್ಷಣಕ್ಕೆ ಹಂಗೆ ಮಾಡಾಕಿ ತಿನ್ನೋದಕ್ಕೋಸ್ಕರ ನಾವು ಅದರಲ್ಲೇ ಹಾಕ್ತಾಯಿದ್ದೀವಿ. ಜಾಸ್ತಿ ದಿನ ಎತ್ತಿಡೋ ಹಾಗಿದ್ರೆ ನಾವು ಈ ಕಡಲೆ ಬೀಜ ಉದ್ದಿನಬೇಳೆಯನ್ನು ನಾವೇನು ಮಾಡಬೇಕು ಅಂತಂದರೆ ತೇಲಿಸಿ ಎತ್ತಿಟ್ಕೋಬೇಕಾಗುತ್ತೆ. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಈಗ ಅನ್ನಕ್ಕೆ ಈ ಗೊಜ್ಜನ್ನು ಮತ್ತು ಈ ಎಳ್ಳಿಕಾಯಿ ರಸವನ್ನು ನೀಟಾಗಿ ಕಲಬೆರಕೆ ಮಾಡ್ಕೊಳ್ಳೋಣ. ಈ ರೀತಿ ಕಲಬೆರಕೆ ಮಾಡ್ಕೊಂಡ್ಮೇಲೆ ಘಮ ಘಮ ಅಂತ ಇರೋ ಈ ರೀತಿ ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಧನ್ಯವಾದಗಳು.